ಪರಿಮಳ, ಪರಿಮಳ, ಒಳಗಡೆ ಏನು ಮಾಡ್ತಾ ಇದೆಯಾ? ಸ್ವಲ್ಪ ನೀರು ತಗೋಬೇಕು ಕುಡಿಯೋಕ್ಕೆ. ಅಯ್ಯೋ ಇರಿ ಒಂದು ನಿಮಿಷ ಬರ್ತೀನಿ. ಇವರು ಇಬ್ರು ಎಲ್ಲ ಇವಳ ನೀರು ಕೇಳಿದ್ರೆ ಇರಿ ಅಂತಳಲ್ಲ, ಏನು ಮಾಡಲಿ ಇವಳನ್ನ? ಅಯ್ಯ ಅಲ್ಲಿ ಕಾಣಿಸ್ತಲ್ವಾ, ತಗೊಂಡು ಕುಡಿಯೋಕ್ಕಾಗಲ್ವಾ? ಎಲ್ಲ ತಗೊಂಡು ಕೈ ಕೊಡ್ಬೇಕು ಇವ್ರಿಗೆ. ನೀನು ಏನಕ್ಕೆ ಕಟ್ಕೊಡಿದೀನಿ ಮತ್ತೆ? ಒಂದು ಲೋಟ ನೀರು ಕೊಡೋಕ್ಕಾಗಲ್ಲ ನಿನಗೆ? ಅಯ್ಯೋ ನಿನ್ನಲ್ಲಿ ಯಾಕೆ ಹಿಂಗಾಗ್ಬಿಟ್ಟೆ ನೀನು? ಅಯ್ಯೋ ಹಂಗಲ್ಲ ರೀ, ಅಲ್ಲಿ ಕಾಣ್ತಾ ಇತ್ತಲ್ಲ ಅದಕ್ಕೆ ಹೇಳ್ದೆ. ಹೋಗ್ಲಿ ಬಿಡಿ, ನೀರು ಯಾಕೆ ಜ್ಯೂಸೇ ತಗೊಬಂದು ಕೊಡ್ತೀನಿ ಬಿಡಿ ನಿಮಗೆ. ನಿನ್ನ ಜ್ಯೂಸ್ ಏನು ತಗೊಬಂದು ಕೊಡೋದೇನು ಬೇಕಾಗಿಲ್ಲ, ನೀರು ಕೊಟ್ಟರೆ ಸಾಕಾಗೈತೆ. ಅದು ಸರಿ, ನಾನು ಕರೆದಾಗ ಅಲ್ಲಿ ಆಚೆ ಹೋಗಿ ಏನೇ ಮಾಡ್ತಾಯಿದ್ದೆ ನೀನು? ಅಯ್ಯೋ ರೀ, ಅಲ್ಲಿ ಯಾರೋ ಪಕ್ಕದ ಮನೆಗೆ ಹೋಗ್ತಾ ಇದ್ರು, ಕೈಯಲ್ಲಿ ಬ್ಯಾಗ್ ಇತ್ತು, ಅದನ್ನು ನೋಡ್ತಿದ್ದೆ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ, ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ ಕಣೆ ಪರಿ, ನಿಂಗೆ ಯಾಕೆ ಯಾವಾಗಲೂ ಕಂಡೋರ್ ಮನೆ ಸುದ್ದಿ? ನಿಂಗೆ ಅದ್ರಲ್ಲಿ ಏನು ಸಿಗುತ್ತೆ? ಅಯ್ಯೋ ಎಲ್ಲರೂ ಹೆಂಗಸರು ಹಿಂಗೆ ಇರ್ತಾರ, ನೀನು ಒಬ್ಳೇನೆ ಹೆಂಗೆ? ರೀ, ನೀವು ಏನಾನ ಹೇಳ್ಬೇಕಂದ್ರೆ ನನಗೆ ಮಾತ್ರ ಹೇಳಿ, ಎಲ್ಲ ಹೆಂಗಸ್ರಿಗೊಂದು ಯಾಕೆ ಹೇಳ್ತೀರಾ? ಏನೇ ಇದ್ರು ವಾರು ನಮ್ಮ ನಿಮ್ಮ ಮಧ್ಯೆ ಅಷ್ಟೇ ಇರಬೇಕು. ಎಲ್ಲ ಹೆಂಗಸ್ರಿಗೆ ಹೋದ್ರೆ ಹೆಂಗಸರು ಸಾರ್ ಕಟ್ಕೊಂಡ್ಬರ್ತಾರೆ ಯುದ್ಧ ಮಾಡಕ್ಕೆ, ಮಹಿಳಾ ಸಂಘ ಬರುತ್ತೆ, ಹುಷಾರಾಗಿರಿ. ತಪ್ಪಾಯ್ತಮ್ಮ ತಾಯಿ, ತಪ್ಪಾಯ್ತು. ಹಂಗೆ ಬನ್ನಿ ದಾರಿಗೆ. ಇನ್ನೊಂದ್ಸರಿ ಮಾತಾಡ್ಬೇಕಾದ್ರೆ ಎಚ್ಚರವಾಗಿ ಮಾತಾಡಿ. ರೀ ಒಂದೇ ಒಂದು ನಿಮಿಷ ರೀ, ಹಂಗೋಗಿ ಹಿಂಗೆ ಬರ್ತೀನಿ. ನೀರು ಅಲ್ಲೇ ಇದೆ, ತಗೊಂಡು ಕೊಟ್ಬಿಡ್ರಿ ಪ್ಲೀಸ್ ರೀ, ಬೇಗ ಬರ್ತೀನಿ. ಹಂಗೋಗಿ ಹಿಂಗೋಗಿ ಬರ್ತೀನಿ. ಲೇ ಲೇ, ಅಯ್ಯೋ ಇವಳನ್ನ ಕಟ್ಕೊಂಡಂಗಿಂದ ನನ್ನ ಕತೆ ಏನು ಮಾಡಲಿ, ಯಾರಿಗೆ ಹೇಳಲಿ? ಪರಿ ಇವಳ್ಯಾಕೆ ಹಿಂಗೆ ನಿಂತವಳಲ್ಲ, ಏನು ಮಾಡ್ತಾಳಲ್ಲಿ? ಏಯ್ ಪರಿಮಳ, ಇಲ್ಲಿ ನೋಡೆ. ಅಯ್ಯೋ ಮಂಜಕ್ಕ, ಕಿರ್ಚಬೇಡ, ಸದ್ ಮಾಡಬೇಡ, ತಡಿ ತಡಿ, ಅಲ್ಲಿಗೆ ಬರ್ತೀನಿ ತಡಿ. ಅಯ್ಯೋ ಮಂಜಕ್ಕ, ಏನು ಮಾಡಕ್ ಹೋಗಿದ್ದಮ್ಮ? ಒಂದು ಸ್ವಲ್ಪ ಮೆತ್ತಗೆ ಕರಿಬಾರ್ದಾಗಿತ್ತಾ? ಹಾಳಾಗೋಗಿ ಸ್ವಲ್ಪ ಗೇಟಗನ ಬರಬಾರ್ದಾಗಿತ್ತಾ? ಪರಿಮಳ ಅಂತ ಕಿಚ್ಬಿಟ್ಟೆ, ಅವ್ರಿಗೆ ನನ್ನ ಕಡೆ ತಿರ್ಗಿ ನೋಡ್ಬಿಟ್ರಲ್ಲಕ್ಕ. ಇದು ಒಂಥರ ಯುದ್ಧನೇ ಅಕ್ಕ. ನಾನು ಆವಾಗಲೇ ಬಾಗಿಲು ನಿಂತ್ಕೊಂಡಿದ್ನ, ಗಾಯತ್ರಿ ಮನೆಗೆ ಯಾರೋ ಇಬ್ರು ಗಂಟೆ ಹೆಂಡತಿ ಬಂದರು. ನನಗೆ ಅವ್ರಿಗೆ ಯಾರಂತ ಗೊತ್ತಾಗಿಲ್ಲ. ಅವ್ರ ಕೈಯಲ್ಲಿ 2-3 ಬ್ಯಾಗ್ ಇತ್ತು. ಆ ಬ್ಯಾಗ್ ಒಳಗೆ ಏನಿತ್ತು ಅಂತ ನೋಡೋಷ್ಟೊಳಗೆ ನಮ್ಮ ಯಜಮಾನಮ್ಮ ಬಡ್ಕೊಂಡ್ಬಿಟ್ಟೆ, ಒಳಗೆ ಹೊಂಟೋಗ್ಬಿಟ್ಟೆ. ಜಸ್ಟ್ ಮಿಸ್ ಆಗೋಯ್ತಕ್ಕ. ಅದಕ್ಕೆ ಏನೈತೆ ನೋಡೋಕ್ಕೆ ಅಂತ ಹೋದೆ, ಇವಾಗ ನೀನು ಹಾಳು ಮಾಡಿದೆ. ಲೇ, ಅವ್ರ ಮನೆಗೆ ಯಾರು ಬಂದರೆ ಏನು ತಗೋಬಂದ್ರೆ ನಿನಗೇನೇ ಅದರಲ್ಲಿ? ನಿನಗೆ ಯಾಕಿಂತ ಹುಚ್ಚು? ಅಯ್ಯ ಅಕ್ಕ, ಅದ್ರಲ್ಲಿ ಹುಚ್ಚೇನಿದೆ ಅಕ್ಕ? ಏನೋ ಕಾಣಿಸ್ತು, ನೋಡಿದೆ ಅಷ್ಟೇ. ಅದು ಹುಚ್ಚ? ಅದು ಎಲ್ಲರಿಗೂ ಇರುತ್ತೆ, ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ. ನಾನು ಹೇಳ್ಕೊಳ್ತೀನಿ. ಇಲ್ಲ ಮತ್ತಾಯಿ, ನಿನ್ನ ಥರ ಹುಚ್ಚು ಯಾರಿಗೂ ಇಲ್ಲ, ನಿನಗೊಬ್ಬಳಿಗೆ ಹುಚ್ಚು. ಸರಿ ಹೋಗ್ಲಿ ಬಿಡು ಅಕ್ಕ, ಏನು ಕರೆದಿದ್ದೆ ಹೇಳು. ಅದೇನಿಲ್ಲ, ದರ್ಶನ್ ಫಿಲಮ್ ರಿಲೀಸ್ ಆಗ್ತಾ ಇದೆಯಲ್ಲ ಡೆವಿಲು, ಅದಕ್ಕೆ ಟಿಕೆಟ್ ಬಿಟ್ಟಿದ್ದಾರಂತೆ. ಬುಕ್ ಮಾಡೇ ಹೋಗೋಣ ಎಲ್ಲರೂ ಸೇರಿ. ಹಾಂ, ಫಿಲಮು ರಿಲೀಸ್ ಆಗುತ್ತಾ? ಯಾವಾಗ? ಅಯ್ಯೋ, ಹೌ ಬಾಯಿ ಮುಚ್ಕೋ, ಸೊಳ್ಳೆ ಗಿಳ್ಳೆ ಹೋಗುತ್ತೆ, ಬಾಯಿ ಮುಚ್ಕೋ. ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗುತ್ತೆ. ಟಿಕೆಟನ್ನು ಇವಾಗೆ ಬಿಟ್ಟಿದ್ದಾರಂತಲ್ಲ, ಅದಕ್ಕೆ ಹೇಳಿದೆ ಬುಕ್ ಮಾಡಿ ಹೋಗೋಣ ಅಂತ. ಆಯ್ ಹೌದಾ, ನಾನು ಬುಕ್ ಮಾಡ್ತೀನಿ ಅಕ್ಕ. ಯಾರು ಹೋಗೋಣ? ನಾನು, ನೀನು, ಆಮೇಲೆ ಲಾವಣ್ಯ, ಆಮೇಲೆ ಮುಬಿನಾ, ಆಮೇಲೆ ಇನ್ಯಾರು? ಅಷ್ಟೇ ಸಾಕು ಅಕ್ಕ, ಬೇಗ ಬೇಗ ಬುಕ್ ಮಾಡ್ತೀನಿ ತಡಿ, ಹೋಗೋಣ. ಹಲೋ, ನಾನು ಪಂಚ್ ಪರಿಮಳ ಮಾತಾಡ್ತಾ ಇರೋದು. ನೀವ್ಯಾರು? ಅದೇ ಬೃಂದಾ ಥಿಯೇಟ್ರ್ ಓನರ್ ತಾನೇ ಮಾತಾಡ್ತಾ ಇರೋದು. ಅಣ್ಣ, ನಾನು 4 ಸೀಟ್ ಬೇಕಾಗಿತ್ತು ನನಗೆ, ಮತ್ತು ಮಂಜಕ್ಕಂಗೆ, ಲಾವಣ್ಯಂಗೆ, ಮುಬಿನಿಂಗೆ. ಫ್ರಂಟಲ್ಲೇ ಕೊಟ್ಬಿಡೋಣ. ಹಂಗೆ ಡಿ ಬಸ್ ಬರ್ತಾ ಇದ್ರೆ ನಮ್ಮ ಕಣ್ಣು ಮುಂದೆನೇ ಬಂದು ನಿಂತಿರಂಗೆ ಅನಿಸ್ಬೇಕು, ಅದಕ್ಕೆ ದೊಡ್ಡದಾಗ ಕಾಣಿಸ್ಬೇಕು. ಅದಕ್ಕೆ 4 ಸೀಟ್ ಬುಕ್ ಮಾಡಿಬಿಡೋಣ. ಮಂಜಕ್ಕ, ಸೀಟ್ ಕನ್ಫರ್ಮು, ನಾವು ಹೋಗೋದ್ರೆ ಪಕ್ಕ ಫಿಕ್ಸ್. ಸರಿ ಕಣೆ, ಆಯಿತು. ಎಲ್ಲ ಬೇಗ ಬೇಗ ರೆಡಿ ಆಗೋಣ. ನನ್ನ ಟೈಮ್ ಆಯ್ತಾ ಅಂದರೆ ಇವಾಗಲೇ ಬುಕ್ ಮಾಡಬೇಕಂತಲ್ಲ ಕಂಡದು. ಏನು ಇಲ್ಲಾಂದ್ರೆ ಟಿಕೆಟ್ ಸಿಗಲ್ವಂತಲ್ಲ, ತುಂಬ ರಶ್ ಆಗಿಬಿಟ್ಟಿರೋದಂತೆ. ಅಯ್ಯ, ನಮಗೆಲ್ಲ ಹಂಗಾಗಲ್ಲ ಬಿಡಕ್ಕ, ನಮ್ಮ ಓನರೇ ಪರಿಚಯ ಅಲ್ವಾ, ಇವಾಗ ಮಾತಾಡಿಲ್ಲ ಫೋನಲ್ಲಿ, ಫಿಕ್ಸ್ ಮಾಡಿಬಿಟ್ಟು ಟಿಕೆಟ್ ಬಿಡು. ಸರಿ ಹಂಗಂದ್ರೆ ಹೋಗೋಣ ಬಿಡು. ಜೈ ಡಿ ಬಾಸ್, ಜೈ ಡಿ ಬಾಸ್.